ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಿತ್ರ ತಂಗೇಶ್ ಚಾನಲ್. ನೋಡಿ ರೆಡಿ ಆಯಿತು. ಬೆಳಗ್ಗೆ ಪೂಜೆ ಮಾಡಿ ಹೂ ಮುಡಿಸ್ಬೇಕಷ್ಟೇ. ನನಗೆ ನೈನಿಗೆ ಬರೋಕ್ಕೆ ಹೇಳ್ಬಿಟ್ಟು ಈ ಕಡೆ ಕ್ಲೈಂಟು ಬಂದು ಅಮ್ಮಡಿಗೆ ಅಂತ ನೋಡಿ ಗೈಸ್, ಇಲ್ಲಿ ಅರ್ಶಿನ ಕುಂಕುಮ ಕೊಡ್ತಿರೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಿತ್ರ ತಂಗೇಶ್ ಚಾನಲ್. ನಾನಿವತ್ತು ವರಲಕ್ಷ್ಮಿ ಹಬ್ಬ, ಸೊ ನಾಳೆ ಇರೋದು. ಸೊ ಅದಕ್ಕೆಲ್ಲ ಇವತ್ತೇ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮಮ್ಮಿ ಮನೇಲಿ ಆಲ್ರೆಡಿ ಮಾಡ್ಕೊಂಡು ಬಂದೆ. ಈಗ ನಮ್ಮ ಮನೇಲಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಸಿಂಪಲ್, ತುಂಬ ಗ್ರ್ಯಾಂಡ್ ಇಲ್ಲ, ಯಾಕಂದರೆ ಅಮ್ಮನ ಮನೆಯಲ್ಲೇ ಮಾಡ್ತಾರಲ್ಲ ಗ್ರ್ಯಾಂಡಾಗಿ. ಅದಕ್ಕೆ ನಾನು ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಕಳ್ಸ ಕೊಡಿಸಿ ಅದಕ್ಕೇ ಜಸ್ಟ್ ಬ್ಲೌಸ್ ಪೀಸ್ ಹಾಕಿ ಪ್ರಿಪೇರ್ ಮಾಡ್ಕೋತೀನಿ ಅಷ್ಟೇ. ಲಕ್ಷ್ಮಿನ ನಾನು ಈಗ ಜೋಡಿಸ್ಕೋತಾ ಇದ್ದೀನಿ. ನಾಳೆ ಇನ್ನೂ ಏನೇನೋ ಡೆಕೋರೇಷನ್ ಮಾಡಬೇಕು ಅಂದ್ಕೊಂಡಿದ್ದೆ. ನಮ್ಮ ಮಾವು ಹುಷಾರಿಲ್ಲ, ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ಈಗ ಪರವಾಗಿಲ್ಲ, ಹೆಲ್ತ್ ಏನಾಗಿಲ್ಲ, ಚೆನ್ನಾಗಿದ್ದಾರೆ. ಅದಕ್ಕೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇನ್ನು ಲಕ್ಷ್ಮಿ ಹಬ್ಬಕ್ಕೆ ಇಷ್ಟೇ ಮಾಡೋದು. ಅಮ್ಮನ ಮನೇಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ಅದು ಅಮ್ಮನ ಮನೆ ನಾಳೆ ಬೆಳಿಗ್ಗೆ ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ. ನೋಡಿ ರೆಡಿ ಆಯಿತು. ಬೆಳಗ್ಗೆ ಪೂಜೆ ಮಾಡಬೇಕು, ಹೂವೆಲ್ಲ ಮುಡಿಸಿ. ಹಲೋ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಗುಡ್ ಮಾರ್ನಿಂಗ್. ಇವಾಗ ಆಲ್ರೆಡಿ 8 o'clock ಆಗಿದೆ. ಬೇಗ ಬೇಗ ಪೂಜೆ ಮುಗಿಸ್ಬೇಕು. ಸೊ ಅದಕ್ಕೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಬರೀ ಪೂಜೆ ಮಾಡೋಣ. ರಾತ್ರಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಈ ಹೂ ಮುಡಿಸ್ಬೇಕಷ್ಟೇ. ಸ್ಯಾರಿ ಎಲ್ಲ ಹಾಕ್ಕೊಳ್ಳೋಕೆ ಟೈಮ್ ಇಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಇದೆ. ಅದಕ್ಕೆ ಸಂಜೆ ಹಾಕ್ಕೋತೀನಿ ಸ್ಯಾರಿನ. ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡಾಯಿತು. ಈಗ ಪೂಜೆ ಮಾಡಬೇಕು. ಅಷ್ಟರಲ್ಲಿ ಸ್ವಲ್ಪ ತಲೆ ಬಚ್ಕೊಂಡ್ಬಿಡ್ತೀನಿ. ಬನ್ನಿ ಪೂಜೆ ಮಾಡೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪೂಜೆ ಎಲ್ಲ ಆಯಿತು. ಈಗ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಬೇಕು. ಆಮೇಲೆ ಅಮ್ಮನ ಮನೆಗೆ ಹೋಗ್ತೀನಿ. ಈಗ ಸಲೂನ್ ಹತ್ರ ಬಂದೆ, ಯಾಕಂದರೆ ಇವತ್ತು ಯಾರಿಗೋ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರಿಪ್ಪಿಂಗ್ ಇದೆ ಅಂತೆ. ಅವ್ರಿಗೆ ಮಾಡೋಕ್ಕೆ ಎಕ್ಸಾಕ್ಟ್ 9ಗೆ ಬರೋಕ್ಕೆ ಹೇಳಿದರು. 9:05 ಆಗೋಯಿತು. ಬನ್ನಿ ಹೋಗೋಣ, ಕ್ಲೈಂಟ್ ಬಂದಿದ್ದಾರಾ ಇಲ್ವಾ ಅಂತ ನೋಡೋಣ. ಪೂಜೆ ಮುಗಿಸಿ ಬೇಗ ಓಡಿ ಬಂದೆ. ಬನ್ನಿ ಕ್ಲೈಂಟ್ ಬಂದಿದ್ದಾರಾ ಇಲ್ವಾ ಅಂತ ನೋಡಬೇಕೀಗ. ನನಗೆ 9ಗೆ ಬರೋಕ್ಕೆ ಹೇಳ್ಬಿಟ್ಟು ಈ ಕಡೆ ಕ್ಲೈಂಟು ಬಂದಿಲ್ಲ, ಈ ಕಡೆ ಮ್ಯಾಮು ಬಂದಿಲ್ಲ. ಈ ಥರ ಕೂರಿಸಿದ್ದಾರೆ ನೋಡಿ. ನಾನು ಬೇಗ ಬಂದುಬಿಡ್ತಾರೆ ಕ್ಲೈಂಟ್ ಅಂತ ಹೇಳಿ ಕರೆಕ್ಟಾಗಿ ಶಾರ್ಪಿಗೆ ಬಂದೆ. ಅವ್ರಿಗೆ ಕಾಲೇ ಮಾಡಿಲ್ವಂತೆ, ನೆನ್ನೆ ಕನ್ಫರ್ಮ್ ಮಾಡಿದ್ರಂತೆ. ಇವಾಗ ಬೆಳಗ್ಗೆ ಕಾಲೇ ಮಾಡಿಲ್ವಂತೆ ಹೊರಡೋಕ್ಕೆ ಮುಂಚೆ. ಅದಕ್ಕೆ ಬರ್ತಾಯಿದ್ದಾರಂತೆ. ನೋಡ್ತೀನಿ, ನಾನು ಅರ್ಧ ಗಂಟೆ ಇದ್ದು ಹೋಗ್ತೀನಿ. ಡಿಪ್ರೆಷನ್ 9:30 9:40 ಆಯಿತು. ವೆಯ್ಟ್ ಮಾಡಿದೆ, ಬರಲಿಲ್ಲ ಕ್ಲೈಂಟ್. ಯಾಕೋ ನಿನ್ನೆ ಕನ್ಫರ್ಮ್ ಮಾಡಿದ್ರಂತೆ, ಬೆಳಗ್ಗೆ ಬಂದಿಲ್ಲ. ಸೊ ಅದಕ್ಕೆ ಈಗ ಮನೆಗೆ ಹೋಗ್ತಾಯಿದ್ದೀನಿ ವಾಪಸ್ಸು. ನನ್ನ ಹಸ್ಬೆಂಡ್ ಈಗ ಎದ್ದು ಇವಾಗ ಪೂಜೆ ಮಾಡ್ತವ್ರೆ. ಹಬ್ಬ ದಿನಗಳಿಗೆ ಮಾತ್ರ ಇವರು ಪೂಜೆ ಮಾಡೋದು. ಬೇರೆ ಎಲ್ಲ ದೇವಸ್ಥಾನದಲ್ಲಿ ಭಕ್ತಿಯಿಂದ ಬೇಡ್ಕೋತಾರೆ ಅಷ್ಟೇ. ದಿನವೂ ಡ್ಯೂಟಿ ಇದೆ. ಡ್ಯೂಟಿ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತವ್ರೆ ಮಾವನ್ನ ನೋಡ್ಕೊಳ್ಳೋಕ್ಕೆ. ನೋಡಿ, ಇದು ಅಮ್ಮನ ಮನೆ ಲಕ್ಷ್ಮಿ. ನಿನ್ನೆ ನೈಟು ರೆಡಿ ಮಾಡಿ ಹೋಗಿದ್ದು ಅಮ್ಮನೆ ಲಕ್ಷ್ಮಿ. ನೋಡಿ ಹೇಗೆ ಕಾಣ್ತಿದ್ದಾರೆ. ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ನಮ್ಮ ಮನೆಗೆ ಗೆಸ್ಟ್ ಬಂದು ಹೇಗೆ ಕೂಡಿಸಿದ್ದೀರಾ ಅಂತ ನೋಡ್ತವ್ರೆ. ಹಾಯ್ ಹೇಳಿ. ಹಾಯ್. ಇವರಿಬ್ಬರು ಟ್ವಿನ್ಸು.
ಪಚ್ಚುಪೂರು ಅಂತ. ನಮ್ಮ ಮನೆಗೆ ಬಂದವ್ರಿಗೆ 5 ಜನಕ್ಕೆ ಕೊಡೋಣ ಕುಂಕುಮ ಅಂದ್ಬಿಟ್ಟು ಈ ಸಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಬಂದಾಗ ಕೊಡ್ಬೇಕು, ಸಂಜೆ ಈವ್ನಿಂಗ್ ಕೊಡೋದು, ಬಟ್ ಇವಾಗ ಪ್ರಿಪೇರ್ ಮಾಡಿ ಇಟ್ಕೊಂಡೆ. ಮತ್ತು ಮಧ್ಯಾಹ್ನ ಇವ್ರಿಗೋಸ್ಕರ ಬಂದೆ. ಯಾಕಂತಂದರೆ ಈಗ ಫ್ರೆಂಡ್ ಮನೆಗೆ ಕುಂಕುಮಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ಈ ಕಡೆಯಿಂದ ಮಾಡ್ತೀನಿ. ಲಕ್ಷ್ಮಿ 3 ಲಕ್ಷ್ಮಿ ಆಗಿದ್ದಾರೆ. ನಾನು ನೋಡಿ ಈ ಥರ ರೆಡಿ ಆಗಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಲ್ಲೊಂದು ಫ್ರೆಂಡ್ ಶ್ರುತಿ ಅವ್ರ ಮನೆಗೆ ಬಂದಿದ್ದೀವಿ. ನೋಡಿ ಅವ್ರ ಮನೆ ಲಕ್ಷ್ಮಿ, ಪುಟ್ಟ ಲಕ್ಷ್ಮಿ. ಅವ್ರು ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಮನೆಗೆ ಬಂದಿದ್ರು, ಊಟ ತಿನ್ನಕ್ಕಾಗದೆ ಕಷ್ಟಪಟ್ಟುಕೊಂಡು ತಿಂದರು. ಹಿಂಗೆ ಲಕ್ಷ್ಮಿ ಕೈ ಮುಗ್ದು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಡೀರಿ ಹೋಗೋಣ, ಬಾಯ್ ಅಂತೆ. ನಮ್ಮ ಅಜ್ಜಿ ಬಂದಿದ್ದಾರೆ. ನೋಡಿ ಗೈಸ್, ಇಲ್ಲಿ ಅರ್ಶಿನ ಕುಂಕುಮ ಕೊಡ್ತಿರೋದು, ಇಲ್ಲಿ ತಗೋತಿರೋದು ಅರ್ಶಿನ ಕುಂಕುಮ. ಇವ್ರು ಇಟ್ಕೋತಾರೆ, ಹೆಂಗೆ ಇಟ್ಕೋತಾರೆ ನೋಡೋಣ. ಹೆಂಗೆ ಇಟ್ಕೋತಾರೆ ನೋಡಿ ಗೈಸ್. ಮುಡ್ಕೋ. ನಿಮ್ಗೆ ಲಾಸ್ಟಲ್ಲಿ ಸ್ಪೆಷಲಾ? ನಾನು ಬ್ಲೂ ಕಲರ್ ಮ್ಯಾಚ್. ಥ್ಯಾಂಕ್ ಯು. ಯಾವ್ದಾರ ತಗೋ, ಎಲ್ಲ ಒಂದೇ. ಯಾವ ಬ್ಲೂ ಕಲರ್ ಡ್ರೆಸ್ ಹಾಕಿದ್ಲಲ್ಲ ಅದಕ್ಕೆ ಕೊಟ್ಟು ಕೊಡ್ತೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬೇಗ ಮದುವೆ ಆಗಬೇಕು. ಸರಿ ಬಿಡು, ಆಯ್ತು ಬಿಡು. ಇವತ್ತು ಸ್ಪೆಷಲ್ ಗೆಸ್ಟ್ ನಮ್ಮ ಅಣ್ಣ ಅದಕ್ಕೆ ಬಂದಿದ್ದಾರೆ. ಫಸ್ಟ್ ಟೈಮ್ ಮದುವೆ ಆದಮೇಲೆ ನನ್ನ ತಮ್ಮನೂ ಬಂದವನಂತೆ, ತೋರಿಸ್ಬೇಕಂತೆ ನಮ್ಮ ಅಣ್ಣ ಹೇಳ್ತವನೆ. ನಮ್ಮಮ್ಮ ಬೆಳಿಗ್ಗೆಯಿಂದ ಪುರ್ಸೊತ್ತು ಮಾಡಿಕೊಂಡು ಇವಾಗ ಬಂದವರೆ ಕುಂಕುಮಕ್ಕೆ. ನಾನು ಹೋಗಿಲ್ಲ, ನಾನು ಹೋಗ್ಬೇಕು ಕುಂಕುಮ ತಗೊಳಕ್ಕೆ. ನಮ್ಮ ಮಾವನ ಮನೆಗೆ ಬಂದಿದ್ದೆ. ಒಂದು ಬ್ರೇಕ್ ತಗೊಂಡು ಟೀ ಕುಡಿತಾ ಇದ್ದೀವಿ. ನೋಡಿ ಕೀರ್ತನ ಅವರಿದ್ದಾರೆ. ಸೀರೆ ಬೆಳಗ್ಗೆ ಹಾಕೊಂಡಿದ್ರಂತೆ, ಇವಾಗ ಡ್ರೆಸ್ ಹಾಕೊಂಡ್ಬಿಟ್ಟವ್ರೆ ಶೆಕೆಯಾಗಿ. ನಾನು ನಮ್ಮ ಅಮ್ಮ ಒಂದು ಬ್ರೇಕ್ ತಗೋತಾ ಇದ್ದೀವಿ. ಲಾಸ್ಟ್ ಇಯರ್ ನಮ್ಮ ಮಮ್ಮಿ ಮನೇಲಿ ತೊಗೊಂಡಿದ್ದೆ. ಈ ಇಯರ್ ಲಾಸ್ಟಲ್ಲಿ ತಗೋತಾ ಇದ್ದೀನಿ, ಎಲ್ಲರ ಮನೇಲಿ ತೊಗೊಂಡು ಬಂದಮೇಲೆ. ಫುಲ್ ಎಲ್ಲರ ಮನೆಗೂ ಕುಂಕುಮ ತೊಗೊಂಡು ಹೋಗಿ ಬಂದೆ. ಹಬ್ಬ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಬಂದರು ನನ್ನ ಹಸ್ಬೆಂಡ್ ಹಾಸ್ಪಿಟ್ಲಿಂದ. ಪಾಪ ಬೆಳಗ್ಗೆ ಹೋದವರು, ಇವಾಗ ಬಂದವ್ರೆ. ನಾವೀಗ ಫೈನಲಿ ಅಮ್ಮನ ಮನೇಲಿ ಊಟ ಮಾಡಿ ಹಬ್ಬ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಬಾಯ್ ಬಾಯ್.